ಹಾಗೆ ಮುಖ್ಯವಾಗಿ ಜೊತೆಗೆ ಏನು ಬೇಕಾಗಿರೋದು ಅಂದರೆ ಸತತಂಚ ಅವಿಚಿಂತನ, ಅದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡೋದನ್ನು ಬಿಡಬೇಕು. ಅದೂ ಕೂಡ ಶಾರೀರ ಕ್ಲೇಶದ ದುಃಖದ ಪರಿಹಾರಕ್ಕೆ ಒಂದು ಉಪಾಯ ಅಂಥೇಳಿ ಹೇಳ್ತಾರೆ. ಹೌದು, ನಮ್ಮ ಜೀವನದಲ್ಲಿ ನಮಗೆ ಬರಬಾರ್ದು ಅಂದ್ಕೊಂಡು ಡಯಾಬಿಟಿಸ್ ಬಂದುಬಿಟ್ಟಿರಬಹುದು, BP ಬಂದಿರಬಹುದು, ಇನ್ನೊಂದು ಯಾವುದೋ ಕಿಡ್ನಿ ಸಮಸ್ಯೆನೋ ಮತ್ತೇನೋ ಒಂದು ಬಂದಿರಬಹುದು. ಯಾವಾಗಲೂ ಅಯ್ಯೋ ನನಗೆ ಬಂದೋಯ್ತು, ನನಗೆ ಹಿಂಗಾಗೋಯ್ತು, ಏನು ಮಾಡೋದು ಯಾವಾಗಲೂ ಅದ್ರ ಬಗ್ಗೆನೇ ಚಿಂತನೆಯನ್ನು ಮಾಡ್ತಾ ಇದ್ದಂತೇನೆ ಅದು ಮತ್ತಷ್ಟು ಉಲ್ಬಣ ಆಗುತ್ತೆ. ಯಾಕೆ? ನಾವು ಮನಸ್ಸು ಕಷ್ಟಪಟ್ಟರೆ ಅದರ ಪರಿಣಾಮ ದೇಹದ ಮೇಲೂ ಕೂಡ ಆಗುತ್ತೆ. ನಮಗೆ ತುಂಬ ಆಶ್ಚರ್ಯ ಆಗೋದೇನು ಅಂತಂದರೆ, ಇದೆಲ್ಲ ಇತ್ತೀಚಿನ ಸಂಶೋಧನೆಗಳಿಂದ, ವಿಜ್ಞಾನಿಗಳ ಸಂಶೋಧನೆಯಿಂದ ಪ್ರೂವ್ ಆಗಿರುವಂಥದ್ದು. ಇದೆಲ್ಲ ಬರೀ ತಲೆಯಲ್ಲಿ ಮಾತ್ರ ಮೆದುಳಲ್ಲ, ಕರಳ ಹತ್ರನೂ ಮೆದುಳಿದೆ. ನಾವು ತಿನ್ನೋ ಆಹಾರ ಅದೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ನಮ್ಮ ಮನಸ್ಸು ಏನಿದೆಯೋ ಅದಕ್ಕೆ ತಕ್ಕಂತೆ ನಮ್ಮ ದೇಹ ಸ್ಪಂದಿಸುತ್ತೆ. ಇದೆಲ್ಲ ಈಗಿನ ಸಂಶೋಧನೆಗಳಿಂದೆಲ್ಲನೂ ಕೂಡ ಪ್ರೂವ್ ಮಾಡಿರುವಂಥದ್ದು. ಒಬ್ಬರು ಈ ವಿಶ್ವಯುದ್ಧ ನಡೀತಾ ಇರುವಾಗ ಒಂದು ಪ್ರಯೋಗ ಮಾಡಿದ್ರಂತೆ. ಯಾರಿಗೆ ಒಂದಿಬ್ಬರಿಗೆ ಅದು ಮರಣದಂಡನೆ ಘೋಷಣೆ ಆಗಿದ್ದಂಥವ್ರನ್ನ ಕರ್ಕೊಂಬಂದಂತೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲ ಮಾಡಿ ಅವರಿಗೆ ಮನಸ್ಸು ದೇಹದ ಮೇಲೆ ಪರಿಣಾಮ ಉಂಟು ಮಾಡುತ್ತೋ ಇಲ್ವೋ ಒಂದು ಪರೀಕ್ಷೆ ಮಾಡಲಿಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹೇಳಿದ್ರಂತೆ, ಇವಾಗ ನಾವು ಯಾವುದೋ ಒಂದು ಪ್ರಯೋಗ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಾವು ನಿಮ್ಮ ನರಗಳನ್ನು ಕತ್ತರಿಸ್ಬಿಡ್ತೀವಿ, ಆವಾಗ ರಕ್ತ ಹರಿಲಿಕ್ಕೆ ಶುರುವಾಗುತ್ತೆ. ಎಷ್ಟು ರಕ್ತ ಹರಿದ ಮೇಲೆ ಮನುಷ್ಯ ಸಾಯ್ತಾನೆ ಅಂತ ನಾವು ಒಂದು ಪ್ರಯೋಗ ಮಾಡಬೇಕಾಗಿದೆ, ಹಾಗಾಗಿ ಇದೊಂದು ಪ್ರಯೋಗ ಮಾಡ್ತೀವಿ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಟದ್ರಂತೆ. ಇದೆಲ್ಲ ನಿಜವಾಗ್ಲೂ ನಡೆದಿರುವಂಥದ್ದು. ನಾನು ಒಂದು ಲೇಖನದಲ್ಲಿ ಓದಿ ತಿಳ್ಕೊಂಡು ನಿಮಗೆ ಹೇಳ್ತಾ ಇರೋದಷ್ಟೇ, ಕೇಳಿ ಅಲ್ಲ, ಓದಿ ಅದನ್ನು ತಿಳ್ಕೊಂಡು ಹೇಳ್ತಾ ಇರೋದು. ಅವಾಗ ಏನು ಮಾಡ್ತಾರೆ, ಇಷ್ಟೆಲ್ಲ ಹೇಳಿದ ಮೇಲೆ ಅವರು ಕೈ ಕಟ್ಟು ಮಾಡೋದೇ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ಮಾಡ್ತಾರಂತೆ. ಹೀಗೆ ಮಾಡಿದಾಗ ಒಂದು ಹನಿ ರಕ್ತ ಹೊರಗೆ ಬರದೇ ಇದ್ದರೂ ಬಾಯಲ್ಲಿ ಇವರು ಪರಸ್ಪರ ಅವನು ಕೇಳಿಸೋ ಹಾಗೆ ಮಾತಾಡಲಿಕ್ಕೆ ಶುರು ಮಾಡೋದಂತೆ. ರಕ್ತ ಬರಲಿಕ್ಕೆ ಶುರುವಾಯಿತು, ಅಯ್ಯೋ ಎಷ್ಟೊಂದು ರಕ್ತ ಹೋಗ್ತಾ ಇದೆ, ಇನ್ನೇನೊಂದು 2 ನಿಮಿಷಕ್ಕೆ ಸಾಯ್ಬಹುದು ಅವನು, ಹಾಗೆ ಇವರು ಹೇಳ್ತಾ ಇದ್ದಂತೆ ಸತ್ಯ ಹೋಗ್ಬಿಟ್ಟಂತ. ಅಂದರೆ ಮನಸ್ಸಿಗೆ ಸಾಯ್ತೀನಿ ಅನ್ನೋ ಚಿಂತೆ ಬಂದರೆ ಸತ್ಯ ಹೋದ. ಅದು ಮನಸ್ಸಿನ ಮೇಲೆ ಖಂಡಿತವಾಗಿಯೂ ಪರಿಣಾಮವನ್ನು ಬೀರುತ್ತೆ ಅಂತನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನೆಲ್ಲನೂ ಕೂಡ ಹಿಂದೆ ಜನಕರಾಜ ಆಗ ಹೇಳಿದ್ದ ಅಂತಂದರೆ ಇದನ್ನೆಷ್ಟು ಚೆನ್ನಾಗಿ ನಮ್ಮವರು ಕಂಡು ಹಿಡಿದಿದ್ರು. ಹಾಗಾಗಿಯೇ ನಮಗೆ ಕೆಲವೊಮ್ಮೆ ಏನಾಗುತ್ತೆ, ಸೈನ್ಸಿಂದ ಪ್ರೂವ್ ಆದರೆ ಮಾತ್ರ ನಾವು ಒಪ್ಕೊಳ್ಬೇಕು ಅಂತ ಅನ್ನೋ ಹಠ ನಮಗೆ ಇದಕ್ಕೆ ಹೋಗೋದು. ಇವರಿಷ್ಟೆಲ್ಲ ಸಂಶೋಧನೆ ಮಾಡಿದ ಮೇಲೆ ಏನು ಕಂಡು ಹಿಡಿದಿದ್ದಾರೆ ಅದನ್ನು ಹಿಂದೆನೇ ಕಂಡು ಹಿಡ್ಕೊಂಡಿದ್ರು ಅಂತಾದ ಮೇಲೆ ಅವ್ರು ಯಾವ ಥರ ಸಂಶೋಧನೆ ಮಾಡಿದರು ಖಂಡಿತವಾಗಿಯೂ ನಮಗೆ ಗೊತ್ತಿಲ್ಲ. ಈ ಕ್ರಮದಲ್ಲಿ ನಾವು ಸಂಶೋಧನೆ ಮಾಡಿದ್ದೀವಿ ಅಂತ ಹೇಳಿ ಸಂಶೋಧನಾ ಪ್ರಬಂಧ ಹಿಂದಿನವರು ಬರೆದಿಟ್ಟಿದ್ದು ಯಾವುದು ನಮಗೆ ಸಿಗೋದಿಲ್ಲ. ಆದರೆ ತಪಶಕ್ತಿಯಿಂದಲೋ ಬೇರೆ ಯಾವುದೋ ಒಂದು ಉಪಾಯದಿಂದ ಅವರು ತಿಳ್ಕೊಂಡಿದ್ದರು. ಆ ತಪಶಕ್ತಿಯಿಂದ ದೈವಾನುಗ್ರಹದಿಂದ ಏನು ತಿಳ್ಕೊಳ್ತಾರೆ ಅದು ಯಾವತ್ತೂ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಶೋಧನೆಗಳಿಂದ ತಿಳ್ಕೊಂಡಿರೋದು ಕೆಲವೊಮ್ಮೆ ಆ ವೈಜ್ಞಾನಿಕ ಸಿದ್ಧಾಂತ ಬದಲಾಗೋದು ಮಾಡೋದು ಎಲ್ಲ ಆಗಬಹುದು. ಹಾಗಾಗಿಯೇ ನಮಗೆ ಇದರಲ್ಲಿ ವಿಶ್ವಾಸ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಜ್ಞಾನಿಗಳು ಹೇಳಿದ್ದಾರೆ ಅಂದರೆ ಹೂ ಅಂತ ಒಪ್ಕೊಂಡು ಅದನ್ನು ಮಾಡಬೇಕು ಅಂತ ನಮಗೆ ಅದೇ ಕಾರಣಕ್ಕೆ ಅನಿಸೋವಂಥದ್ದು. ಸತತಂಚ ಅವಿಚಿಂತನ, ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಬಾರ್ದು. ಈ ರೋಗ ಬಂತು, ಹಾಗಾಯಿತು ಹಾಗೋಯ್ತು ಅಂತ. ಅದನ್ನು ಬಿಟ್ಟು ಬೇರೆ ವಿಚಾರ ಮಾಡಬೇಕು.